ಉತ್ತರ ಕನ್ನಡ ಜಿಲ್ಲೆಯ ಜನರೇ, ಒಂದು ಕ್ಷಣ ಈ ಸುದ್ದಿಯನ್ನ ನೋಡಿ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಗಾಗಿ ಏನೇನು ಕಸರತ್ತು ನಡೀತಿದೆ ಗೊತ್ತಾ? ಶರಾವತಿ ಹೋರಾಟ ಹತ್ತಿಕ್ಕಲು ಹೋರಾಟಗಾರರಿಗೆ 100 ಕೋಟಿ ಆಮಿಷ. ನಮಗೆ ದುಡ್ಡಿನ ಆಮಿಷಗಳನ್ನು ತಂದಿದ್ದಾರೆ, ಇಲ್ಲ ಅಂತಿಲ್ಲ. ನಾವು ಯಾವುದನ್ನು ಒಪ್ಪೋದೂ ಇಲ್ಲ. ಅದನ್ನ ಸ್ಪಷ್ಟಪಡಿಸ್ತೇನೆ. ಜೀವ ಬೆದರಿಕೆ, ಕೊಲೆಯ ಸಂಚು, ಅಪಘಾತದ ಯತ್ನ, ಬಂಗಾರಮಕ್ಕಿ ಶ್ರೀ ಬಿಚ್ಚಿಟ್ಟರು ಭಯಾನಕ ವಿಚಾರ. ಒಂದು ಇಲಾಖೆಯವರು ಸಹ ಬಂದು ನಿಮ್ಮ ಮೇಲೆ ಸುಮೋಟೋ ಕೇಸ್ ಹಾಕ್ತೇವೆ ಅಂತಂದ್ರು. ಸ್ವಾಗತ ಅಂತ ಹೇಳಿದ್ವಿ. ನನ್ನ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ರು, ಅದಕ್ಕೂ ನಾವು ಯೋಚನೆ ಮಾಡಲಿಲ್ಲ. ಎಸ್, ಉತ್ತರ ಕನ್ನಡ ಜಿಲ್ಲೆಯ ಜನಜೀವನ ಮತ್ತು ಇಲ್ಲಿನ ಅಮೂಲ್ಯವಾದ ಪರಿಸರಕ್ಕೆ ಮಾರಕವಾಗಲಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಲೇ ಇದೆ. ಯೋಜನೆಯನ್ನ ವಿರೋಧಿಸಿ ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೆದಿವೆ. ಆದರೆ ಇದೀಗ ಈ ಹೋರಾಟವನ್ನ ಹತ್ತಿಕ್ಕಲು ಭರ್ಜರಿ ಕಸರತ್ತು ನಡೆಯುತ್ತಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ಹೌದು, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ನಡೆಯುತ್ತಿರುವ ಹೋರಾಟವನ್ನ ಹತ್ತಿಕ್ಕಲು 100 ಕೋಟಿ ರೂಪಾಯಿ ಹಣದ ಆಮಿಷ, ಜೀವ ಬೆದರಿಕೆ ಹಾಗೂ ಕೊಲೆ ಸಂಚುಗಳಂತಹ ಮಾರ್ಗಗಳನ್ನು ಬಳಸಲಾಗುತ್ತಿದೆ ಎನ್ನುವ ಗಂಭೀರ ಆರೋಪವನ್ನ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಹೊನ್ನಾವರದ ಬಂಗಾರಮಕ್ಕಿ ವೀರಾಂಜನೇಯ ದೇವಸ್ಥಾನದ ಧರ್ಮದರ್ಶಿ ಮಾರುತಿ ಗುರೂಜಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಯೋಜನೆಯನ್ನ ವಿರೋಧಿಸಿ ಸಾಗರದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಯೋಜನೆಯ ವಿರುದ್ಧದ ಹೋರಾಟದಿಂದ ಹಿಂದೆ ಸರಿಯುವಂತೆ ತಮ್ಮ ಮೇಲೆ ವಿವಿಧ ರೀತಿಯ ಒತ್ತಡವನ್ನ ಹಾಕಲಾಗುತ್ತಿದೆ. ಹೋರಾಟ ಕೈಬಿಡುವಂತೆ ಮಾಡಲು ಕೆಲ ಅಧಿಕಾರಿಗಳು ಹಾಗೂ ಯೋಜನೆ ಪರವಿರುವ ವ್ಯಕ್ತಿಗಳು ತಮ್ಮನ್ನ ಸಂಪರ್ಕಿಸಿದ್ದು ಕೋಟ್ಯಂತರ ರೂಪಾಯಿ ಹಣದ ಆಮಿಷವನ್ನು ಒಡ್ಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಮಗೆ ದುಡ್ಡಿನ ಆಮಿಷಗಳನ್ನು ತಂದಿದ್ದಾರೆ, ಇಲ್ಲ ಅಂತಿಲ್ಲ. ನಾವು ಯಾವುದನ್ನು ಒಪ್ಪೋದೂ ಇಲ್ಲ. ಅದನ್ನ ಸ್ಪಷ್ಟಪಡಿಸ್ತೇನೆ, ಜನಸಾಮಾನ್ಯರಿಗೂ ಸ್ಪಷ್ಟಪಡಿಸ್ತೇನೆ. ನಾಳೆಗೆ ಏನಾದ್ರು ಮತ್ತೆ ಹೆಚ್ಚಿಗೆ ಕೊಟ್ಟರು ಒಪ್ತೀರಾ ಅಂತ ಕೇಳಿ, ಯಾವ ಕಾರಣಕ್ಕೂ ಪ್ರಾಣ ತೆತ್ತೇವು, ನಿಮ್ಮ ಹಣ ಮುಟ್ಟೋದಿಲ್ಲ. ಇನ್ನು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜೀವ ಬೆದರಿಕೆಗಳು ಕೂಡ ಬಂದಿವೆ. ಇತ್ತೀಚೆಗೆ ತಮ್ಮ ಕಾರಿಗೆ ಉದ್ದೇಶಪೂರ್ವಕವಾಗಿ ಅಪಘಾತ ಮಾಡಿಸಲಾಗಿದೆ. ಹೊರ ರಾಜ್ಯದ ನೋಂದಣಿ ಹೊಂದಿರುವ ಕೆಲವು ವಾಹನಗಳು ಹೋರಾಟಗಾರರನ್ನ ಹಿಂಬಾಲಿಸಿ ಬೆದರಿಕೆಯನ್ನ ಹಾಕುತ್ತಿದ್ದು, ಈ ಕುರಿತು ಪೊಲೀಸ್ ಇಲಾಖೆ ಹಾಗೂ ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರು ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ. ಎಲ್ಲ ಸಂಘಟನೆಗಳು ಯಾರ್ಯಾರು ಮುಂದಿರ್ತಾರೋ ಅವರು ಹಿಂದ್ಗಡೆ ಕೇಸ್ ಹಾಕೋದು, ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಆಯ್ತಾ, ನಿಮ್ಗೆ ಹೇಳಿದೆ, ನಾನು ಅದಕ್ಕೆ ಸೈಬರ್ ಕ್ರೈಮ್ ನಾನು ಸಬ್ ಕಂಪ್ಲೇಂಟ್ ಮಾಡಿದ್ದೇನೆ. ಆಯ್ತಾ, ಇಂಥದ್ದು ಅನೇಕ ತಂತ್ರಗಾರಿಕೆಯನ್ನ ಮಾಡಿ ನಮ್ಮನ್ನು ಹೊಡಿಲಿಕ್ಕೆ ಏನ್ ಬೇಕಲ್ಲ ಅಷ್ಟು ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಒಟ್ಟಾಗ್ತಾ ಇಲ್ಲ, ಆಮಿಷವನ್ನು ಹೊಡ್ತಾ ಇದ್ದಾರೆ. ನಮ್ಗೆ ಆಮಿಷ ಹೊಡೆದವ್ರೆ, ನಮ್ಮ KPC ಅವರೇ ಬಂದು ಮಾತನಾಡಿದ್ರು, ನೇರವಾಗಿ ಪ್ರಶ್ನೆ ಕೇಳಿದ್ರು. ನಾವು ಅದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ಜೊತೆಗೆ ಒಂದು ಇಲಾಖೆಯವರು ಸಹ ಬಂದು ನಿಮ್ಮ ಮೇಲೆ ಸುಮೋಟೋ ಕೇಸ್ ಹಾಕ್ತೇವೆ ಅಂತಂದ್ರು. ಸ್ವಾಗತ ಅಂತ ಹೇಳಿದ್ವಿ. ನನ್ನ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ರು, ಅದಕ್ಕೂ ನಾವು ಯೋಚನೆ ಮಾಡಲಿಲ್ಲ. ಬೇಕಷ್ಟು ಬೆದರಿಕೆ ಕರೆಗಳು ಬಂದು ಹೋರಾಟಗಾರರ ಒಗ್ಗಟ್ಟನ್ನ ಮುರಿಯಲು ಸುಳ್ಳು ಪ್ರಕರಣಗಳನ್ನ ದಾಖಲಿಸುವುದು, ಜೈಲಿಗೆ ಕಳುಹಿಸುವ ಬೆದರಿಕೆ ಹಾಕುವುದು ಹಾಗೂ ಮಾನಸಿಕ ಕಿರುಕುಳ ನೀಡುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆರೋಪಿಸಿದ ಅವರು, ಇಂತಹ ಯಾವುದೇ ಒತ್ತಡಗಳಿಗೆ ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಶರಾವತಿ ಹೋರಾಟವನ್ನ ಹತ್ತಿಕ್ಕಲು ಹಲವು ಪ್ರಯತ್ನಗಳು ನಡೆಯುತ್ತಿದ್ದು, ಜಿಲ್ಲೆಯ ಜನರು ಮತ್ತೊಮ್ಮೆ ತಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.